ಸರ್ವಶಕ್ತನಾದ ದೇವರು ನಿಮ್ಮನ್ನು ಸದಾ ತನ್ನ ದಿವ್ಯ ರಕ್ಷಣೆಯ ನೆರಳಿನಲ್ಲಿ ಭದ್ರವಾಗಿ ಇಟ್ಟುಕೊಂಡು ಪ್ರೀತಿಯಿಂದ ಪೋಷಿಸಿ ಕಾಪಾಡಲು ಸದಾ ಇಷ್ಟಪಡುವವನಾಗಿದ್ದಾನೆ. ಜ್ಞಾನೋಕ್ತಿಗಳು 1:33 ಓದಿ ನೋಡಿ. ನನ್ನ ಮಾತನ್ನು ಕೇಳುವವನು ಸುರಕ್ಷಿತವಾಗಿ ವಾಸಿಸುವನು ಮತ್ತು ಕೇಡಿನ ಭಯವಿಲ್ಲದೆ ನೆಮ್ಮದಿಯಿಂದ ಇರುವನು. ಅದೇ ಸಮಯದಲ್ಲಿ ಅವರು ಯಾವುದೇ ವಿಘ್ನವಿಲ್ಲದೆ ವಾಸಿಸುವನು. ಎಂತಹ ದೊಡ್ಡ ಕೃಪೆ! ನನ್ನ ತಂದೆ ಸಹೋದರ ದಿನಕರನ್ ಅವರು ಮರಣದ ಅಂಚಿನಲ್ಲಿದ್ದಾಗ ಐಸಿಯುನಲ್ಲಿದ್ದ ಸಮಯದಲ್ಲಿ ಅವರು ಕೆಮ್ಮುತ್ತಿದ್ದರು, ತುಂಬಾ ಅಶಕ್ತರಾಗಿದ್ದರು. ಅದರ ನಡುವೆಯೂ ಅವರು ಪ್ರಾರ್ಥನೆ ಮಾಡುತ್ತಿದ್ದರು, ಕರ್ತನೇ, ಇಂದಿಗೂ ನನಗೆ ಜೀವನನ್ನು ಕೊಡು, ಇನ್ನೂ ಸ್ವಲ್ಪ ನನಗೆ ಜೀವನನ್ನು ಕೊಡು. ಸೇವೆಯಲ್ಲಿ ಇಷ್ಟೊಂದು ಸಾಲವಿದೆ, ಕಾರುಣ್ಯದಲ್ಲಿದೆ. ನನ್ನ ಮಗನಿಗೆ ಸಾಲವನ್ನು ಬಿಟ್ಟು ಹೋಗಬಾರದು. ಪ್ರತಿಯೊಬ್ಬ ಪೋಷಕರು ಆಸ್ತಿಯನ್ನು ಬಿಟ್ಟು ಹೋಗುತ್ತಾರೆ, ಆದರೆ ನಾನು ಸಾಲವನ್ನು ಬಿಟ್ಟು ಹೋಗ್ತಿದ್ದೇನಲ್ಲ. ದಯವಿಟ್ಟು ಇನ್ನೂ ಕೆಲವು ದಿನಗಳು ನನಗೆ ಜೀವ ಕೊಡು. ಸಾಲವನ್ನೆಲ್ಲ ತೀರಿಸಿ ನಾನು ನಿನ್ನ ಬಳಿ ಬರುವೆನು. ನನ್ನ ಮಗನು ಸಮಾಧಾನದಿಂದ ಸೇವೆ ಮಾಡುವಂತೆ ನಾನು ದಾರಿ ಮಾಡಿಕೊಡಲಿ ಎಂದು ಅವರು ಪ್ರಾರ್ಥಿಸುತ್ತಿದ್ದರು. ನನ್ನ ದೊಡ್ಡಮ್ಮನ ಮಗ ಅರ್ನೆಸ್ಟ್ ಅವರ ಬಳಿ ಇತರ ಬೋಧಕರಿಗೆ ಮತ್ತು ಸೇವಕರಿಗೆ ಹೇಳಿ ಪ್ರಾರ್ಥಿಸಲು ಹೇಳು ಎಂದು ಅಶಕ್ತತೆಯ ನಡುವೆಯೂ ಕೇಳಿಕೊಳ್ಳುತ್ತಿದ್ದರು. ಆದರೆ ಕರ್ತನು ಅವರನ್ನು ಆ ಕ್ಷಣವೇ ತನ್ನ ಮಡಿಲಿಗೆ ಸೇರಿಸಿಕೊಂಡನು. ಅದರ ನಂತರ ನನ್ನ ತಂದೆಯ ಅಂತ್ಯಕ್ರಿಯೆಯಾದ ಮೇಲೆ, ಕರ್ತನೇ, ಇಷ್ಟು ಕೋಟಿ ಜನರಿಗೆ ನನ್ನ ತಂದೆಯಂತೆ ತಂದೆಯಾಗಿರಲು ಯಾರಿಂದ ಸಾಧ್ಯ? ಎಲ್ಲರೂ ಅವರನ್ನು ತಂದೆಯೇ ತಂದೆಯೇ ಎಂದು ಕರೆದು ಸುಮಾರು 10 ಲಕ್ಷ ಜನರು ಅವರ ಪಾರ್ಥಿವ ಶರೀರದ ಬಳಿ ಹಗಲು ರಾತ್ರಿ ನಡೆದು ಅತ್ತರಲ್ಲವೇ? ಇವರೆಲ್ಲರನ್ನೂ ಹೊರುವುದು ಹೇಗೆ? ಯಾರು ಹೊರಲು ಸಾಧ್ಯ ಎಂದು ನಾನು ಚಿಂತಿಸುತ್ತಿದ್ದಾಗ 23 ದಿನಗಳ ನಂತರ ನಾಗರಕೋಯಿಲ್ ನಗರದಲ್ಲಿ ಜೀಸಸ್ ಕಾಲ್ಸ್ ಸಭೆಯನ್ನು ನಡೆಸಲು CSI ಬಿಷಪ್ ಶ್ರೀ ದೇವಕನೇಶಂ ಅವರು ವ್ಯವಸ್ಥೆ ಮಾಡಿದ್ದರು. ಅವರ ಸಮ್ಮೇಳನದಲ್ಲಿ ಮಾತನಾಡಲು ನಾನು ಹೊರಡುತ್ತಿದ್ದೆ. ನನ್ನ ತಂದೆ ಇಲ್ಲವಲ್ಲ, ಅವರಿದ್ದರೆ ನನಗಾಗಿ ಪ್ರಾರ್ಥಿಸಿ ಕಳುಹಿಸುತ್ತಿದ್ದರಲ್ಲ ಎಂಬ ದುಃಖದಲ್ಲಿದ್ದಾಗ ಒಂದು ದೊಡ್ಡ ಬೆಳಕು ನನ್ನ ಮೇಲೆ ಬಿತ್ತು. ಆ ಸಮಯದಲ್ಲಿಯೇ ಕರ್ತನು ನನಗೆ ಪ್ರತ್ಯಕ್ಷವಾಗಿ ಮುಂದೆ ನಡೆಯುವ ವಿಷಯಗಳನ್ನು ತೋರಿಸಿದನು. ಅವನು ಹೇಳಿದನು, ನನ್ನ ಮಗನೇ, ಇಲ್ಲಿಯವರೆಗೆ ನಿನ್ನ ತಂದೆಯ ಮೂಲಕ ನಾನು ನಿನ್ನೊಂದಿಗೆ ಮಾತನಾಡಿ ನಿನ್ನನ್ನು ನಡೆಸಿಕೊಂಡು ಬಂದೆ. ಇನ್ನು ಮುಂದೆ ನಾನೇ ನಿನಗೆ ತಂದೆಯಾಗಿರುತ್ತೇನೆ. ನಾನೇ ನಿನಗೆ ಎಲ್ಲವನ್ನೂ ಕಲಿಸಿಕೊಡುತ್ತೇನೆ. ನೀನು ನನ್ನ ಜ್ಞಾನದಿಂದ, ನನ್ನ ಮಾರ್ಗದರ್ಶನದಿಂದ ಜೀವನವನ್ನು ನಡೆಸು, ಕುಟುಂಬವನ್ನು ನಡೆಸು, ಸೇವೆಯನ್ನು ನಡೆಸು. ಎಲ್ಲವೂ ಸಮೃದ್ಧಿಯಾಗುತ್ತದೆ ಎಂದು ಹೇಳಿದರು. ನೀನು ಯಾರನ್ನೂ ಹೊರುವ ಅಗತ್ಯವಿಲ್ಲ, ತಂದೆಯಾಗಿರಬೇಕಾದ ಅಗತ್ಯವಿಲ್ಲ, ಇರಲು ಸಾಧ್ಯವೂ ಇಲ್ಲ. ಆ ಭಾರವನ್ನು ಒಬ್ಬ ಮನುಷ್ಯ ಹೊರಲು ಸಾಧ್ಯವಿಲ್ಲ. ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ. ನಾನು ಹೇಳುವುದನ್ನು ನೀನು ಮಾಡು. ಮೋಶೆಗೆ ಕರ್ತನು ಏನು ಹೇಳಿದನೋ ಅದೇ ರೀತಿಯಲ್ಲಿ ಅಂದು ಮಾತನಾಡಿದನು. ಅದನ್ನು ಮುಂದುವರಿಸಿ ನೋಡಿ. ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಸಾಲವನ್ನು ಹೇಗೆ ತೀರಿಸಬೇಕೆಂದು ಅವರು ನನಗೆ ಕಲಿಸಿಕೊಡಲಿಲ್ಲ. ತಕ್ಷಣವೇ ಅವರು ಹೇಳಿದರು, ಯೇಸು ಕರೆಯುತ್ತಾನೆ, ಪ್ರವಾದನೆಯ ಶಿಬಿರವನ್ನು ನಡೆಸು. ನಿನ್ನಂತೆ, ನಿನ್ನ ತಂದೆಯಂತೆ ಪ್ರವಾದನೆ ನುಡಿಯುವ ಜನರನ್ನು ಸಾವಿರಾರು ಸಂಖ್ಯೆಯಲ್ಲಿ ಎಬ್ಬಿಸುತ್ತೇವೆ. ಕೇವಲ ದಿನಕರನ್ ಕುಟುಂಬದವರು ಮಾತ್ರವಲ್ಲ, ಕುಮಾರರು ಮತ್ತು ಕುಮಾರಿಯರು ಪ್ರವಾದನೆ ನುಡಿಯುವಂತೆ ಮಾಡುವೆನು. ಸೇವೆಯ ಮೂಲಕ ಆಶೀರ್ವದಿಸಲ್ಪಟ್ಟು ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರನ್ನು ಪ್ರವಾದಿಗಳಾಗಿ ಎಬ್ಬಿಸುತ್ತೇನೆ. ಪ್ರವಾದನೆ ಎಂಬುದು ಯೇಸುವಿನ ಕುರಿತಾದ ಸಾಕ್ಷಿ. ಅದನ್ನು ಹೇಳುವ ಜನರನ್ನು ಎಬ್ಬಿಸುತ್ತೇನೆ. ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಎಬ್ಬಿಸುತ್ತೇನೆ. ಅವರು ಪ್ರವಾದನೆ ನುಡಿಯುತ್ತಾ ಹೋದಂತೆ ಈ ಸೇವೆಯು ಇನ್ನೂ ಕೋಟ್ಯಂತರ ಜನರನ್ನು ತಲುಪುತ್ತದೆ ಎಂದರು. ಅದರಂತೆಯೇ ಅದನ್ನು 2008ನೇ ವರ್ಷದಲ್ಲಿಯೇ ಆರಂಭಿಸಿದವು. 2000 ಜನರು ಬಂದು ಬಿಟ್ಟರು. ಅದಕ್ಕಿಂತ ಹೆಚ್ಚು ಸ್ಥಳವಿರಲಿಲ್ಲ ಆ ಹಾಲ್ನಲ್ಲಿ. ನಿಲ್ಲಿಸಬೇಕಾದ ಪರಿಸ್ಥಿತಿ. ಅದನ್ನು ಮುಂದುವರಿಸಿ ಕರ್ತನು ಹೇಳಿದನು, ಸಾರ್ವಜನಿಕ ಸಭೆಯನ್ನು ನಡೆಸಲು ಆರಂಭಿಸು. ಹೀಗೆ ನಡೆಸಿ ಗೇಟ್ನಲ್ಲಿ, ಎಂಟ್ರೆನ್ಸ್ನಲ್ಲಿ, ಆ ಲಕ್ಷಾಂತರ ಜನರು ಸೇರುವ ಆ ಮೈದಾನದಲ್ಲಿ ದೆವ್ವ ಹಿಡಿದವರು ಬರುವಾಗಲೇ ಅವರು ಕಿರುಚುತ್ತಾರೆ. ದೆವ್ವಗಳು ನರಗುತ್ತವೆ. ಅಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರ್ಥನಾ ವೀರರನ್ನು ಇರಿಸು. ಅಲ್ಲಿ ಕ್ಯಾಮರಾವನ್ನು ಹಾಕು. ಟೆಲಿವಿಷನ್ನಲ್ಲಿ ಜನರು ನೋಡಲಿ, ಸ್ಕ್ರೀನ್ನಲ್ಲಿ ನೋಡಲಿ. ಆಗಲೆಲ್ಲ LED ಸ್ಕ್ರೀನ್ ಇರಲಿಲ್ಲ. 16 ಪ್ರೊಜೆಕ್ಷನ್ ಟಿವಿಗಳನ್ನು ಸೇರಿಸಿ ದೊಡ್ಡ ಸ್ಕ್ರೀನ್ ಆಗಿ ಸ್ಟೇಜ್ ಮೇಲೆ ಇರಿಸಿದೆವು. ಕರ್ತನು ಹೇಳಿದ ವಿಷಯ. ಇಂದು ಎಲ್ಲಾ ಸಭೆಗಳಲ್ಲಿ LED ಸ್ಕ್ರೀನ್ ನೋಡುತ್ತಿದ್ದೀರಿ, ಆದರೆ
ಈ ಯೇಸು ಕರೆಯುತ್ತಾನೆ. ಅಲ್ಲಿಯೇ ಅದು ಆರಂಭವಾಯಿತು. ದೇವರು ಜನರು ಗೇಟ್ ಮೂಲಕ ಪ್ರವೇಶಿಸುವಾಗಲೇ ಅದ್ಭುತಗಳನ್ನು ಮಾಡುತ್ತಾರೆ. ಅವರು ಬರುವಾಗಲೇ ನಾನು ವೇದಿಕೆ ಏರಿದ ತಕ್ಷಣ ದೇವರ ಸನ್ನಿಧಿಯೂ ತುಂಬಿಕೊಳ್ಳುತ್ತದೆ. ನನ್ನ ಮಕ್ಕಳಾದ ಸ್ಯಾಮ್ ಮತ್ತು ಶಹರನ್ ಆರಾಧನೆಯನ್ನು ನಡೆಸಿಕೊಡುತ್ತಾರೆ. ಪವಿತ್ರಾತ್ಮನ ತುಂಬುವಿಕೆಯು ನನ್ನ ಮೇಲೆ ಬರುತ್ತದೆ. ನೇರವಾಗಿ ಹೋಗಿ ಜನರ ಹೆಸರುಗಳನ್ನು ಕರೆದು ದೇವರು ಮಾಡುವುದನ್ನು ಹೇಳುವಂತಹ ಕೃಪೆಯು ಹೆಚ್ಚಾಯಿತು. ಪ್ರವಾದನೆಯ ವರವು ಹೆಚ್ಚಾಯಿತು. ಜನರು ತಕ್ಷಣವೇ ಓಡಿ ಬರುತ್ತಾರೆ. ಜಾತಿ, ಜನಾಂಗ, ಧರ್ಮದ ಭೇದವಿಲ್ಲದೆ ಸಾಕ್ಷಿ ಹೇಳುತ್ತಾರೆ. ಅವರ ಬಂಧನಗಳು, ಕಣ್ಣೀರು, ಕಷ್ಟ, ದುಃಖಗಳು ಮರೆಯಾಗಿ ಪವಿತ್ರಾತ್ಮನ ತುಂಬುವಿಕೆಯು ವೇದಿಕೆಯ ಮೇಲೆಯೇ ಅವರಿಗೆ ಸಿಗುವಂತೆ ಮಾಡುತ್ತಾರೆ. ಇದನ್ನು ನೋಡುವ ಜನರು ದೇವರ ಮಕ್ಕಳಾಗಿ ರೂಪಾಂತರಗೊಳ್ಳುತ್ತಾರೆ. ಜೀವನವು ಬದಲಾಗುತ್ತದೆ, ಪಾಪವೂ ನೀಗುತ್ತದೆ, ಪವಿತ್ರತೆಯೂ ಬರುತ್ತದೆ. ಅದನ್ನು ಮುಂದುವರಿಸುತ್ತಾ ದೇವರು ಹೇಳಿದರು, ನೀನು ದೆಹಲಿಯಲ್ಲಿ ಪ್ರಾರ್ಥನಾ ಗೋಪುರವನ್ನು ಸ್ಥಾಪಿಸಿ 24 ಗಂಟೆಯೂ ದೇಶಕ್ಕಾಗಿ ಅಧಿಕಾರದ ಕೇಂದ್ರದಿಂದ ಪ್ರಾರ್ಥಿಸಬೇಕು ಎಂದರು. ಅದರ ನಂತರ ಜೆರುಸಲೇಂ ನಗರದಲ್ಲಿ ಸ್ಥಾಪಿಸಬೇಕು ಎಂದರು. ಅದರ ನಂತರ ಪ್ರಾರ್ಥನಾ ಗೋಪುರಗಳನ್ನು ವಿಸ್ತರಿಸು ಎಂದರು. ಅದರ ನಂತರ ಕಾರುಣ್ಯದಲ್ಲಿ 4 ವಿಭಾಗಗಳಾದ ನೀರು, ಆಹಾರ, ಶಕ್ತಿ, ಆರೋಗ್ಯ ರಕ್ಷಣೆ ಮತ್ತು ಸಂಶೋಧನೆಯನ್ನು ಆರಂಭಿಸು ಎಂದರು. ಒಂದು ಕಾಲೇಜಿನ ಹಂತದಲ್ಲಿದ್ದ ಅದು ಆಗಷ್ಟೇ ಒಂದು ವಿಶ್ವವಿದ್ಯಾಲಯವಾಗಿ ಬದಲಾದ ಸಮಯ. ಇಂದು ಆ ಸಂಶೋಧನೆಯು ಬೆಳೆದು ಕಾರುಣ್ಯ A++ ಕ್ಯಾಟಗರಿ 1 ಸಂಸ್ಥೆಯಾಗಿ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಇರುವಂತೆ ದೇವರು ಮಾಡಿದ್ದಾರೆ. ಅದರ ಜೊತೆಗೆ ದೇವರು ಹೇಳಿದರು, ನೀನು ಬಡವರನ್ನು ಪೋಷಿಸಬೇಕು, ಸೀಶಾವನ್ನು ಇನ್ನೂ ವಿಸ್ತರಿಸು. ಆಗಲೇ ಚಟುವಟಿಕೆಗಳು ಆರಂಭವಾದವು. ವೃದ್ಧಾಶ್ರಮ, ಇನ್ನೂ ನಡೆಯಲು ಸಾಧ್ಯವಾಗದ, ಮಾತನಾಡಲು ಸಾಧ್ಯವಾಗದ, ಮಾನಸಿಕವಾಗಿ ದುರ್ಬಲರಾಗಿರುವ ಮಕ್ಕಳನ್ನು ಪುನರ್ವಸತಿ ಮಾಡುವ ಪುನರ್ವಸತಿ ಕೇಂದ್ರ. ಇನ್ನೂ ಮಕ್ಕಳ ಶಿಕ್ಷಣಕ್ಕಾಗಿ ಶಿಕ್ಷಣ ಕೇಂದ್ರಗಳು, ಇನ್ನೂ ಯುವಕರಿಗಾಗಿ ತರಬೇತಿ, ಕೌಶಲ್ಯ ತರಬೇತಿ ಸೌಲಭ್ಯಗಳು, ಇನ್ನೂ ಮನೆ ಕಳೆದುಕೊಂಡವರಿಗೆ ಮನೆಗಳು, ಇನ್ನೂ ಮಹಿಳೆಯರಿಗಾಗಿ ಕೌಶಲ್ಯ ತರಬೇತಿ, ಇವೆಲ್ಲವನ್ನೂ ಆರಂಭಿಸುವಂತೆ ಮಾಡಿದರು. ಭಾರತದ ಹಲವು ಭಾಗಗಳಲ್ಲಿ ಬಡವರನ್ನು ಪೋಷಿಸುವಂತೆ ಮಾಡಿದರು. ಬಟ್ಟೆ, ಆಹಾರ, ಶಾಲಾ ಕಿಟ್ ಇವೆಲ್ಲವನ್ನೂ ನೀಡುವಂತೆ ಮಾಡಿದರು. ವೈದ್ಯಕೀಯ ಶಿಬಿರಗಳನ್ನು ನಡೆಸುವಂತೆ ಮಾಡಿದರು. ಈ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಉಚಿತವಾಗಿ ಡಯಾಲಿಸಿಸ್, CT ಸ್ಕ್ಯಾನ್ ಮತ್ತು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳೆಲ್ಲವೂ ಕಾರುಣ್ಯ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿವೆ. ನಮ್ಮ ವೃದ್ಧಾಪ್ಯದ ಆರೈಕೆಯನ್ನು ನೀಡಲಾಗುತ್ತಿದೆ. ಅದೇ ರೀತಿ ಭಗವಂತನು ಇತರ ಸೇವೆಗಳಿಗಾಗಿ ಮತ್ತು ಸೇವಕರಿಗಾಗಿ ದೇವಾಲಯಗಳನ್ನು ನಿರ್ಮಿಸಲು ಹೇಳಿದರು. ಇವೆಲ್ಲವನ್ನೂ ಮಾಡಲು ಪ್ರಾರಂಭಿಸಿದಾಗ ಭಗವಂತನು ಅದ್ಭುತವಾಗಿ ಸೇವೆಯ ಎಲ್ಲ ಅಗತ್ಯಗಳನ್ನು ಪೂರೈಸಿದನು. ಅವರು ಕಾರುಣ್ಯವನ್ನು ಭೇಟಿಯಾದರು. ಅವರು ಪ್ರಾರ್ಥನಾ ಗೋಪುರಗಳನ್ನು ಹೆಚ್ಚಿಸಿದರು. ಸಭೆಗಳಲ್ಲಿ ಲಕ್ಷಾಂತರ ಜನರು ಆಶೀರ್ವಾದ ಪಡೆಯುವಂತೆ ಅವರು ಮಾಡಿದರು. ದೇಶವನ್ನು ಆಳುವವರು ಬಾಗಿಲುಗಳನ್ನು ತೆರೆದು ಬೆಂಬಲ ನೀಡುವಂತೆ ಅವರು ಮಾಡಿದರು. ಎಲ್ಲಾ ಪಕ್ಷದವರು ಇದನ್ನು ಮುಂದುವರಿಸುತ್ತಿದ್ದಾರೆ. ಅವರು ಕುಟುಂಬದ ಸದಸ್ಯರನ್ನು ಬಳಸಿಕೊಳ್ಳಲು ಪ್ರಾರಂಭಿಸಿದರು. ನನ್ನ ಪ್ರಿಯರೇ, ದೇವರು ನೀಡುವ ಜ್ಞಾನ ಮತ್ತು ಮಾರ್ಗದರ್ಶನ ಇದು 1 ಅಥವಾ 2 ದಿನಗಳಲ್ಲ. ಪ್ರತಿದಿನ ಬೆಳಿಗ್ಗೆ 3 ಅಥವಾ 4 ಗಂಟೆಗೆ ದೇವರು ನನ್ನನ್ನು ಎಬ್ಬಿಸುತ್ತಾರೆ. ಆ ದಿನದಲ್ಲಿ ಏನು ಮಾಡಬೇಕೆಂದು ಪ್ರತಿದಿನ ಆತನೇ ಹೇಳಿದ್ದಾರೆ. ನಾನು ಅದನ್ನು ಮಾಡುತ್ತೇನೆ. ಯಾರಿಗೂ ಭಯಪಡುವ ಅಗತ್ಯವಿಲ್ಲ. ಯಾವುದೇ ಮನುಷ್ಯನಿಗೆ ನಾವು ಉತ್ತರ ನೀಡುವ ಅಗತ್ಯವಿಲ್ಲ. ದೇವರ ಮುಂದೆ ನೀತಿ, ಸರ್ಕಾರದ ಮುಂದೆ ಪ್ರಾಮಾಣಿಕತೆ. ದೇವರು ಕೃಪೆ ತೋರಿದ್ದಾರೆ. ಎಂಥ ಹೋರಾಟಗಳು ಅಥವಾ ವಿರೋಧಗಳು ಬಂದರೂ ದೇವರು ಜೊತೆಯಾಗಿ ನಿಂತು ಆತನ ಕಾರ್ಯವನ್ನು ನೆರವೇರಿಸಿದ್ದಾರೆ. ನಿರಂತರವಾಗಿ ಕೃಪೆ ತೋರುತ್ತಿದ್ದಾರೆ. ನಮಗಾಗಿ ಪ್ರಾರ್ಥಿಸುವ ಸಾವಿರಾರು ಜನರನ್ನು ಕರುಣೆಯಿಂದ ಎಬ್ಬಿಸಿದ್ದಾರೆ. ಜೊತೆಗೆ ದುಡಿಯುವ ಸಾವಿರಾರು ಜನರು, ಪೂರ್ಣಕಾಲಿಕವಾಗಿ ಮತ್ತು ಸ್ವಯಂ ಸೇವಕರಾಗಿ ಕೆಲಸ ಮಾಡುವ ಸಾವಿರಾರು ಜನರು, ಇವರಿಗಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನಿಮಗೂ ದೇವರು ಇಡೀ ಜ್ಞಾನವನ್ನು, ಮಾರ್ಗದರ್ಶನವನ್ನು ಪ್ರತಿದಿನ ಬೆಳಿಗ್ಗೆ ನೀಡಿ ಯಾವುದೇ ಅಡೆತಡೆಯಿಲ್ಲದೆ ನೀವು ವಾಸಿಸುವಂತೆ, ಅಪಾಯಕ್ಕೆ ಭಯಪಡದೆ ಶಾಂತಿಯಿಂದಿದ್ದು ಆತನ ನಿರ್ಧಾರವನ್ನು ನೆರವೇರಿಸಿ ಉನ್ನತ ಸ್ಥಾನದಲ್ಲಿರುವಂತೆ, ದೇಶದಲ್ಲಿ ಬಾಳುವಂತೆ ಅನುಗ್ರಹಿಸಲಿ. ಏಸಪ್ಪ, ಪ್ರತಿದಿನ ನನ್ನೊಂದಿಗೆ ಮಾತನಾಡಿ ನನ್ನನ್ನು ನಡೆಸಿಕೊಂಡು ಬಂದಿದ್ದೀರಿ. ಸ್ವಲ್ಪ ಸಮಯ ನಿದ್ರಿಸಿದರೂ ಬಲವನ್ನು ನೀಡಿ ಸಂತೋಷದಿಂದ ಕುಟುಂಬದಲ್ಲಿ ಮತ್ತು ಸೇವೆಯಲ್ಲಿ ಇದ್ದು ಜನರು ಪ್ರೀತಿಯನ್ನು ಸವಿಯುವಂತೆ ಪ್ರೀತಿಯಿಂದ ನನ್ನನ್ನು ನಡೆಸಿಕೊಂಡು ಬಂದಿದ್ದೀರಿ. ಕೃಪೆಯನ್ನು ನಿಮ್ಮ ಮಕ್ಕಳಿಗೂ ನೀಡಿ 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 ಆಶೀರ್ವಾದದ ಮಳೆಯನ್ನು ಸುರಿಸಲಿ. ಅಡೆತಡೆಯಿಲ್ಲದೆ ಅವರು ಬಾಳಲಿ.
ಅಪಾಯದಲ್ಲಿ ಯಾವುದೇ ಕೀರು ಅವರನ್ನು ಮುಟ್ಟದಂತೆ ಕಾಪಾಡಿ ಎಲ್ಲದರಲ್ಲೂ ಸಮೃದ್ಧಿಯನ್ನು ಹೊಂದಿ ಎಲ್ಲರ ಒಳ್ಳೆಯ ಗೌರವವನ್ನು ಪಡೆಯುವಂತೆ ಅವರನ್ನು ಅಭಿವೃದ್ಧಿಪಡಿಸಿ ಸೇವೆಯೊಂದಿಗೆ ಅವರು ಬೆರೆತಿಯುವಂತೆ ಅನುಗ್ರಹಿಸಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೀನ್. ಗಾಡ್ ಬ್ಲೆಸ್ ಯು. ನನ್ನ ಪ್ರಿಯರೇ, ಜೀಸಸ್ ಕಾಲ್ಸ್ ಸೇವೆಯಲ್ಲಿ ದೇಶಾದ್ಯಂತ ಮತ್ತು ವಿಶ್ವದ ಹಲವು ಭಾಗಗಳಲ್ಲಿ ಈ ಸೇವೆಯು ಕಾರ್ಯನಿರ್ವಹಿಸುತ್ತಿರುವಾಗ ಲಕ್ಷಾಂತರ ಜನರಿಗೆ ಆಶೀರ್ವಾದವನ್ನು ತರುವ ಈ ಸಮಯದಲ್ಲಿ ಇವೆಲ್ಲವನ್ನೂ ನಿರ್ವಹಿಸಲು ಸಮರ್ಥ ಅನುಭವಿ ವೃತ್ತಿಪರರು ಬೇಕಾಗಿದ್ದಾರೆ. ದೇವರ ಮಾರ್ಗದರ್ಶನ ಪಡೆದವರು, ಕೇವಲ ಸೇವಕರು ಮಾತ್ರವಲ್ಲದೆ ವೃತ್ತಿಪರರು, ಆಡಳಿತಾತ್ಮಕ ಅನುಭವ ಮತ್ತು ತಾಂತ್ರಿಕ ಅನುಭವ ಹೊಂದಿರುವವರು ಸೇರಲು ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಕಾರುಣ್ಯಕ್ಕೂ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಕಾರುಣ್ಯದಲ್ಲಿ ಡೀನ್ಗಳು ಮತ್ತು ಇನ್ನೋವೇಷನ್, ಇನ್ಕ್ಯುಬೇಷನ್ ಮತ್ತು ಕಮರ್ಷಿಯಲೈಸೇಷನ್ ಆಫ್ ಪ್ರಾಡಕ್ಟ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗಳು ಬೇಕಾಗಿದ್ದಾರೆ. ನೀವು ಕಂಪನಿಗಳಲ್ಲಿ ಸಂಶೋಧನೆಯಲ್ಲಿ ಅಥವಾ ಉತ್ಪಾದನೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೆ ಅಥವಾ ನೀವು ಈಗಷ್ಟೇ ನಿವೃತ್ತರಾಗಿದ್ದರೆ ನೇರವಾಗಿ ಕಾರುಣ್ಯಕ್ಕೆ ಬನ್ನಿ. ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ, ಸೈಬರ್ ಸೆಕ್ಯೂರಿಟಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿದವರು ಜೀಸಸ್ ಕಾಲ್ಸ್ ಮತ್ತು ಕಾರುಣ್ಯಕ್ಕೆ ಸೇರಲು ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೇಯರ್ ಟವರ್ಗಳನ್ನು ನಿರ್ವಹಿಸಲು ಸಮರ್ಥರು, ಮಾರ್ಕೆಟಿಂಗ್ ಅನುಭವವಿರುವವರು, ಹಾಗೆಯೇ CRM ಅನುಭವವಿರುವವರು, ಜನರ ಸಂವಹನ ಮತ್ತು ಆಡಳಿತಾತ್ಮಕ ಕಾಳಜಿ ವಹಿಸುವವರು, ವೃತ್ತಿಪರ ಕೌನ್ಸಿಲಿಂಗ್ ನೀಡುವವರು ಬಂದು ಸೇರಬಹುದು. ಕಾನೂನು ತಜ್ಞರು ಮತ್ತು ಮೀಡಿಯಾ ವೃತ್ತಿಪರರ ಅಗತ್ಯ ಹೆಚ್ಚಾಗಿ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಯುವಕರಾಗಿರಲಿ ಅಥವಾ ಅನುಭವಿಗಳಾಗಿರಲಿ ಬನ್ನಿ. ಇಲ್ಲಿ ಸಂಬಳ ಪಡೆಯುವುದರ ಜೊತೆಗೆ ದೇವರ ಚಿತ್ತವನ್ನು ಪೂರೈಸಲು ಉನ್ನತ ಸ್ಥಾನಗಳಲ್ಲಿ ವೃತ್ತಿಪರ ವಾತಾವರಣದಲ್ಲಿ ಕೆಲಸ ಮಾಡಲು ನಾನು ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ. ಸೀಶಾದಲ್ಲೂ ನಮಗೆ ಇದೇ ರೀತಿಯ ಅಗತ್ಯಗಳಿವೆ. ನಮ್ಮ ವೆಬ್ಸೈಟ್ ನೋಡಿ, ಅದರಲ್ಲಿ ಕ್ಯಾರಿಯರ್ಸ್ ಪುಟಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಿ. ಶೀಘ್ರದಲ್ಲೇ ನಿಮ್ಮನ್ನು ಸೇರಿಸಿಕೊಂಡು ಸೂಕ್ತ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿಸಿ ನಾವೆಲ್ಲರೂ ಸೇರಿ ಲಕ್ಷಾಂತರ ಜನರಿಗೆ ಆಶೀರ್ವಾದ ತರುವಂತೆ ವೃತ್ತಿಪರ ವಾತಾವರಣದಲ್ಲಿ ನೀವು ಸೇವೆ ಸಲ್ಲಿಸಲು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ.